ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಪತ್ನಿ ಜೊತೆಗೆ ಜಗಳ ಮಾಡಿಕೊಂಡ್ರ ಆಕೆಯನ್ನು ಹೀಗೆ ಸಮಾಧಾನ ಮಾಡಿ. ನಿಮ್ಮ ಸಂಗಾತಿಯ ಜೊತೆ ವೈಮನಸ್ಸು ಉಂಟಾದಾಗ ಸಾಧ್ಯವಾದಷ್ಟು ನೀವು ಸೈಲೆಂಟ್ ಆಗಿ ಬಿಡಿ. ಆ ನಂತರದಲ್ಲಿ ಆಕೆಯನ್ನು ಸಮಾಧಾನಪಡಿಸಲು ಈ ತಂತ್ರ ಅನುಸರಿಸಿ. ಜಗಳ ವಿರಾಸ ಯಾರ ಮನೆಯಲ್ಲಿ ಇರುವುದಿಲ್ಲ ಹೇಳಿ. ಆದರೆ ಒಂದು ಕುಟುಂಬ ಎಂದ ಮೇಲೆ ಇವೆಲ್ಲವೂ ಸಾಮಾನ್ಯ ಎಂದು ತಿಳಿದುಕೊಳ್ಳುವ ಮನಸ್ಥಿತಿ ಮನೆಯಲ್ಲಿರುವ ಎಲ್ಲರಿಗೂ ಬರಬೇಕು. ಮುಖ್ಯವಾಗಿ ಗಂಡ ಹೆಂಡತಿ ಇಬ್ಬರು ಸಹ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಕೆಲವರು ಸಣ್ಣ ಪುಟ್ಟ ಜಗಳವನ್ನು ದೊಡ್ಡದು ಮಾಡಿಕೊಂಡು ದೂರ ಆಗುತ್ತಾರೆ. ಆದರೆ ಆನಂತರದಲ್ಲಿ ಆಲೋಚನೆ ಮಾಡಿ ನೋಡಿದರೆ ಜಗಳ ಆಡುವ ಪ್ರೇಮಿಯ ಇರಲೇ ಇಲ್ಲ. ನಾವಾಗಿಯೇ ತಪ್ಪು ಮಾಡಿದ್ದೇವೆ ಎನಿಸುತ್ತದೆ. ಸಣ್ಣ ಪುಟ್ಟ ವಿಷಯಗಳು ದೊಡ್ಡದು ಮಾಡೋದು ಸರಿಯಲ್ಲ. ಸಂಬಂಧದಲ್ಲಿ ಸಣ್ಣ ಪುಟ್ಟ ಜಗಳಗಳು ಕಾಮನ್. ಹಾಗಾಗಿ ಅಂತಹ ಸಂದರ್ಭವನ್ನು ಸೃಷ್ಟಿಸಿಕೊಳ್ಳುವ ಮೊದಲೇ ಜಗಳ ಆಗದ ರೀತಿ ಸಂಸಾರವನ್ನು ತೂಗಿಸಿಕೊಂಡು ಹೋಗುವುದೇ ಪ್ರತಿಯೊಬ್ಬರ ಜಾಣ್ಮೆಯಲ್ಲಿ ಉಳಿಯಬೇಕು. ಹಾಗೂ ಕೂಡ ಒಂದು ವೇಳೆ ಜಗಳ ಆಗಿಬಿಟ್ಟರೆ ಆನಂತರದಲ್ಲಿ ಸಂಗಾತಿಯನ್ನು ಹೇಗೆ ಸಮಾಧಾನಪಡಿಸಿ ಮತ್ತೊಮ್ಮೆ ಹೊಸ ಜೀವನವನ್ನು ಪ್ರಾರಂಭ ಮಾಡಬೇಕು ಎಂಬುದರ ಕುರಿತಾಗಿ ಕೆಲವೊಂದು ಟಿಪ್ಸ್ ಈ ಲೇಖನದಲ್ಲಿವೆ. ಆಕೆಯ ಜೊತೆಗೆ ಆಕೆಗೆ ಇಷ್ಟವಾದ ಸ್ಥಳಕ್ಕೆ ಭೇಟಿ ನೀಡಿ. ಜಗಳ ಮೂಡ್ ನಿಂದ ಆಕೆಯನ್ನು ಹೊರತರಲು ನೀವು ಆಕೆಯನ್ನು ಸಂತೋಷವಾಗಿ ಇರಿಸಲು ಪ್ರಯತ್ನ ಪಡಬೇಕು. ಹಾಗಾಗಿ ಆಕೆಗೆ ಇಷ್ಟವಾದ ಕೆಲಸಗಳನ್ನು ಮಾಡುವ ಮೂಲಕ ಆಕೆಯ ಮನಸ್ಸಿಗೆ ಸಂತಸವನ್ನು ಉಂಟು ಮಾಡಬಹುದು. ಆಕೆಗೆ ಇಷ್ಟವಾದ ಬಟ್ಟೆಗಳನ್ನು ಧರಿಸುವುದು, ಆಕೆಗೆ ಪ್ರಿಯವಾದ ಅಡುಗೆಗಳನ್ನು ನೀವೇ ಕೈಯಾರ ಮಾಡಿ ಬಡಿಸುವುದು, ಆಕೆಗೆ ಇಷ್ಟವಾದ ಹೋಟೆಲ್ ತಿಂಡಿಗಳನ್ನು ತಂದುಕೊಡುವುದು, ಆಕೆಯ ಜೊತೆ ಮೂವಿ ನೋಡಲು ಹೋಗುವುದು. ಹೀಗೆ ಒಟ್ಟಿನಲ್ಲಿ ಆಕೆಗೆ ಪ್ರಿಯವಾದ ಕೆಲಸಗಳನ್ನು ನೀವು ಮಾಡುವುದರಿಂದ ಆಕೆಯ ಮನಸ್ಸಿಗೆ ಸಂತೋಷವಾಗುತ್ತದೆ ಮತ್ತು ನಿಮ್ಮನ್ನು ಮತ್ತು ನಿಮ್ಮ ಜಗಳವನ್ನು ಆಕೆ ಮರೆತು ಬಿಡುತ್ತಾಳೆ. ಹಾಗಾಗಿ ಸುಮ್ಮನೆ ಸಮಯ ಹಾಳು ಮಾಡುವ ಬದಲು ಈ ರೀತಿಯ ತಾಂತ್ರಿಕರಿಕೆಯನ್ನು ಒಮ್ಮೆ ಅನುಸರಿಸಿ ನೋಡಿ. ಸಮಾಧಾನವಾಗಿ ಕುಳಿತು ಮಾತನಾಡಲು ಹಿಂಜರಿಯಬೇಡಿ. ಜಗಳ ಆದ ತಕ್ಷಣ ಬಹುತೇಕ ಜೋಡಿಗಳು ಪೂರ್ವ ಪಶ್ಚಿಮದಂತೆ ಆಗಿಬಿಡುತ್ತಾರೆ. ಒಂದು ಮನೆಯಲ್ಲಿದ್ದರೂ ಒಬ್ಬರಿಗೊಬ್ಬರು ಮಾತನಾಡುವುದಿಲ್ಲ. ಹುಸಿಮುನಿಸು ಪ್ರಾರಂಭವಾಗಿ ಕೊನೆಗೆ ಅದೇ ದೊಡ್ಡವಾಗಿ ಬಿಡುತ್ತದೆ. ಆದರೆ ಯಾವುದಾದರೂ ಸಂದರ್ಭದಲ್ಲಿ ಜಗಳ ಆದಂಥ ಸಮಯದಲ್ಲಿ ಇಬ್ಬರು ಸ್ವಲ್ಪ ಹೊತ್ತು ಸುಮ್ಮನಾಗ್ಬಿಟ್ಟು ಆನಂತರದಲ್ಲಿ ಒಬ್ಬರಿಗೊಬ್ಬರು ಕುಳಿತು ಸಮಾಧಾನದಿಂದ ಮಾತನಾಡಲು ಪ್ರಯತ್ನಿಸಿ. ಏಕೆಂದರೆ ಬಹಳಷ್ಟು ಸಮಸ್ಯೆಗಳಿಗೆ ಮಾತನಾಡುವುದರಿಂದ ಪರಿಹಾರ ಸಿಗುತ್ತದೆ. ಹಾಗಾಗಿ ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ನಡುವೆ ಉಂಟಾಗಿರುವ ಕಂದಕವನ್ನು ಇದು ಮುಚ್ಚಿ ಹಾಕುತ್ತದೆ. ಒಟ್ಟಾರೆಯಾಗಿ ಇಬ್ಬರು ಮತ್ತೊಮ್ಮೆ ಖುಷಿಯಾಗಿ ಜೀವನ ನಡೆಸಲು ಇದು ಅನುಕೂಲ ಮಾಡಿಕೊಡುತ್ತದೆ. ಆಕೆಗಾಗಿ ನೀವು ಸಮಯವನ್ನು ಮೀಸಲಿಡಬೇಕು. ಈಗಿನ ಕಾಲ ಹೇಗಾಗಿದೆ ಎಂದರೆ ಪ್ರತಿಯೊಬ್ಬರೂ ಸಹ ತಮ್ಮ ದುಡಿಮೆಯ ಮೇಲೆ ಹೆಚ್ಚು ಗಮನ ವಹಿಸುತ್ತಾರೆ. ಹಾಗಾಗಿ ಕುಟುಂಬದವರ ಜೊತೆಗೆ ಹೆಚ್ಚಿನ ಸಮಯ ಇರಲು ಸಾಧ್ಯವಾಗುವುದಿರುವುದಿಲ್ಲ. ಕುಟುಂಬದವರು ಕೂಡ ಇದರ ಬಗ್ಗೆ ದೂರ ಹೇಳುತ್ತಾರೆ. ಹಾಗಾಗಿ ಕೆಲವರ ಮನೆಗಳಲ್ಲಿ ಬಹುತೇಕ ಜಗಳ ಆಗಲು ಇದು ಕೂಡ ಒಂದು ಕಾರಣ ಎನ್ನಬಹುದು. ಫ್ರೆಂಡ್ಸ್, ಹೇಗಿದೆ ಸ್ಟೋರಿ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.